ನಮಸ್ತೆ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಮ ಅಪ್ಕಮಿಂಗ್ ಎಕ್ಸಾಮಿನೇಷನ್ ಯಾವಾಗ ಆಗ್ಬೋದು ಅಂತೇಳಿ ಒಂದು ಐಡಿಯಾಸ್ನ ನಾವು ಇಲ್ಲಿ ಫಿಗರ್ ಔಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಿಮ್ಗೆ ಕಾಣಿಸ್ತಾ ಇದೆ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಕಾಲೇಜ್ಗೆ ಬಂದಿರುವಂಥದ್ದು. ಇದು ಟೈಮ್ ಟೇಬಲ್ ಅಲ್ಲ, ಕಾಲೇಜಸ್ಗಳು ಯಾವಾಗ ಹೋಗಿ ನಿಮ್ಮ ಹಾಲ್ ಟಿಕೆಟ್ಸ್ನ ವೆರಿಫೈ ಮಾಡ್ಕೊಳ್ಬೇಕು. ಓಕೆ, ಹಾಲ್ ಟಿಕೆಟ್ಸ್ ಕೊಡೋದಕ್ಕೆ ಮುಂಚೆ ಅದರಲ್ಲಿರೋ ಡೇಟಾನ ಕರೆಕ್ಟಾಗಿದೆ ಅಂಥೇಳಿ ಕಾಲೇಜಸ್ ಹೋಗಿ ವೆರಿಫೈ ಮಾಡ್ಕೊಳ್ಳೋವಂಥ ಒಂದು ಆಕ್ಟಿವಿಟಿ. ಅದಕ್ಕೆ ಸರ್ಟನ್ ಟೈಮ್ ಲೈನು ಡೆಡ್ ಲೈನ್ಸ್ನ ಇಲ್ಲಿ ಕೊಟ್ಟಿದೆ, ಯಾವಾಗ ಅದು ನಡೆಯುತ್ತೆ ಅಂತೇಳಿ. ಸೊ ಇದ್ರ ಬೇಸ್ ಮೇಲೆ ನಾವು ಎಕ್ಸಾಮಿನೇಷನ್ ಯಾವಾಗ ಆಗ್ಬೋದು ಅಂತ ಹೇಳ್ಬೋದು. ಓಕೆ, ಸೊ ಇನ್ನು ಜಾಸ್ತಿ ದಿವಸಗಳಿಲ್ಲ. ಈ ನೋಟಿಫಿಕೇಶನ್ನ ಪ್ರಕಾರ ನಿಮಗೆ 10 ರಿಂದ 12 ದಿವಸ ಅಷ್ಟೇ ನಿಮಗೆ ಪ್ರಿಪೇರ್ ಆಗ್ಲಿಕ್ಕೆ ಇರುವಂಥದ್ದು. ಪ್ರಿಪೇರ್ ಆಗಿಲ್ಲ, ಇನ್ನು ಪ್ರಿಪೇರ್ ಆಗಬೇಕು, 100% ಈಸಿಯಾಗಿ ನಿಮ್ಮ ಎಕ್ಸಾಮಿನೇಷನ್ ಪಾಸ್ ಆಗಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಮೆಸೇಜ್ ಮಾಡಿ, ಕಾಲ್ಸ್ ಮಾಡಬೇಡಿ, ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ. ನಿಮ್ಗೆ ಸಹಾಯ ಬೇಕು ಅಂತೇಳಿ ದಯವಿಟ್ಟು ಕಾಲ್ಸ್ ಮಾತ್ರ ಮಾಡಬೇಡಿ. ಎನಿವೆ ಐಮ್ ಸಾರಿ, ಇಲ್ಲಿ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ, ಇದು ಒಂದು ಡೆಡ್ಲೈನು ಬೋರ್ಡ್ ಕೊಟ್ಟಿರುವಂಥದ್ದು. 21ನೇ ತಾರೀಕು ಅಷ್ಟರೊಳಗಡೆ ಎಲ್ಲ ಕಾಲೇಜಸ್ಗಳದ್ದು ಹಾಲ್ ಟಿಕೆಟ್ ವೆರಿಫಿಕೇಶನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡುತ್ತೆ. ಅದಾದಮೇಲೆ 23 ಅಥವಾ 25 ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗುವಂಥ ಪಾಸಿಬಿಲಿಟಿ ಇರುತ್ತೆ. ಎನಿವೆ, ಇಲ್ಲಿ ಇಂಪಾರ್ಟೆಂಟ್ ನಿಮಗೆ ಪ್ರಿಪೇರ್ ಆಗುವಂಥದ್ದು ಅಷ್ಟೇ. ಸೊ ದಯವಿಟ್ಟು ಇದೆಲ್ಲ ಮ್ಯಾಟರ್ಸ್ನ ತಲೆಯಿಂದ ತೆಗೆದಾಕಿ. ಟೈಮ್ ಟೇಬಲ್ ಯಾವಾಗ ಬರುತ್ತೆ ಅನ್ನೋ ಪ್ರಶ್ನೆಗಳು ಕೂಡ ಆಬ್ವಿಯಸ್ಲಿ ಕಮೆಂಟ್ನಲ್ಲಿ ಶುರು ಆಗುತ್ತೆ. ಬೇಡ, ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋವಂಥದ್ದು ಬೇಡ. ದಯವಿಟ್ಟು ಇದಕ್ಕೆ ಸ್ಟಿಕ್ ಆಗಿ, ನಿಮ್ಗೇನು ಲಾಸ್ ಆಗೋದಿಲ್ಲ. ಇದ್ರು 100% ನಡೆಯುತ್ತೆ ಅನ್ನೋ ಭರವಸೆ ನನಗಿದೆ. ಈ ಹಿಂದೆ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ಒಂದು ಟೆಕ್ನಿಕಲ್ ಇಶ್ಯೂಸಿಂದ ಇದೆಲ್ಲ ಆಗ್ತಾ ಇದೆ ಅಂತ ಹೇಳಿ, ಸಾಫ್ಟ್ವೇರ್ನಲ್ಲಿ ಇದ್ದಂಥದ್ದು. ಇವತ್ತು ಅದು ಸಾಲ್ವ್ ಆಗಿದೆ ಅಂತ ಕಾಣುತ್ತೆ. ಅದಕ್ಕೋಸ್ಕರನೇ ಇವತ್ತು ಎಲ್ಲ ಕಾಲೇಜಸ್ಗಳಿಗೂ ಹಾಲ್ ಟಿಕೆಟ್ ವೆರಿಫಿಕೇಷನ್ಗೆ ಇನ್ವೈಟ್ ಮಾಡಲಾಗಿದೆ. ಸೊ ಇನ್ ಕಮಿಂಗ್ 12-13 ಡೇಸ್ ಅಷ್ಟೇ ನಿಮಗಿರೋದು. ದಯವಿಟ್ಟು ಪ್ರಿಪೇರ್ ಆಗಿ ಚೆನ್ನಾಗಿ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.